ಹಾಯ್ ಗುಡ್ ಮಾರ್ನಿಂಗ್ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ವಿಡಿಯೋ ಶುರು ಮಾಡುವ ಬನ್ನಿ. ಸೊ ಮಾರ್ನಿಂಗೆ ನನಗೆ ಈ ಚಿಟ್ಟೆ ನೋಡಲಿಕ್ಕೆ ಸಿಕ್ತು. ತುಂಬ ಚೆನ್ನಾಗಿ ಉಂಟಲ್ಲ, ಅದರ ಕಲರ್ಸ್ ನೋಡಿ. ಪಾಪ ಅದರ ರೆಕ್ಕೆ ಮಾತ್ರ ಕಟ್ಟಾಗಿ ಹೋಗಿದೆ, ಅದಕ್ಕೆ ಹಾರಲಿಕ್ಕೆ ಆಗ್ತಾಯಿಲ್ಲ, ಟ್ರೈ ಮಾಡ್ತಾ ಉಂಟು. ಇವನಂತೂ ನೋಡಿ ಫುಲ್ ಲೇಜಿ ಆಗಿ ಹೋಗಿದ್ದಾನೆ. ಮೇ ಬಿ ಮಾರ್ನಿಂಗ್ ಇಲ್ಲೇ ಬಿತ್ಕೊಂಡು ಸನ್ಪಾತ್ ತಗೊಳ್ತಾ ಇದ್ದಾನೆ ಅನಿಸ್ತದೆ. ಸೊ ಅಮ್ಮ ಟೀ ಮಾಡ್ತಾಯಿದ್ರು. ಸೊ ನಾವು ಟೀ ಎಲ್ಲ ಕುಡಿದು ತೋಟಕ್ಕೆ ಬಂದ್ವಿ. ಒಂದು ಅಡಿಕೆ ಅಲ್ಲಲ್ಲಿ ಇದ್ದದನ್ನು ಅಡಿಕೆ ಎಕ್ಕುದು, ಮತ್ತೆ ಸ್ವಲ್ಪ ಹುಲ್ಲು ತಗೊಂಡು ಹೋಗುದು. ಅಮ್ಮ ಇದೀಗ ಗಿಡ್ಡ ಸಣ್ಣದಲ್ಲ, ಇನ್ನು ಅಡಿಕೆ ಹಿಡಿಯುವಾಗ ಎಷ್ಟು ವರ್ಷ ಆಗ್ತದೆ? ಅದು ಅಡಿಕೆ ಒಂದು 3 ವರ್ಷದಲ್ಲಿ ಹಿಡಿತದೆ. 3-4 ವರ್ಷದಲ್ಲಿ ಆಗೋ ಸರಿ ಕರೆಕ್ಟ್ ಹಿಡಿತದೆ. ಅದಂದರೆ ಮೋಹಿತ್ ನಗರ ಸಣ್ಣ ತಳಿಯಲ್ಲ, 3-4 ವರ್ಷದಲ್ಲಿ ಹಿಡಿತದೆ ಕರೆಕ್ಟಾಗಿ. ಗಿಡಕ್ಕೆ ಬಿಸಿಲು ತಾಗದಾಗೆ ಹೊಗೆ ಎಲ್ಲ ಕಟ್ ಮಾಡಿ ಹಾಕ್ತದೆ. ಸ್ವಲ್ಪ ಬಿಸಿಲಿಗೆ ಒಳ್ಳೇದಾಗ್ತದೆ. ಇಲ್ಲಿ ಬಿಸಿಲಲ್ಲ, ಇನ್ನು ನೀರು ಹಾಕಬೇಕು. ಸೈಡಲ್ಲೆಲ್ಲ ಹಾಕಿದರೆ ಒಳ್ಳೇದಾಗ್ತದೆ. ನಕ್ಷತ್ರ ಹಣ್ಣಿನ ಗಿಡ ಇದು. ನೀನು ಸಣ್ಣದಿರುವಾಗ ಎಲ್ಲ ನಕ್ಷತ್ರ ಹಣ್ಣು ತೋಟಕ್ಕೆ ಬರುವಾಗ ತಿಂತಿದ್ಯಲ್ಲ, ಅಡಿಕೆ ಇಕ್ಲಿಕ್ಕೆ. ಹೌದಲ್ಲ, ಅದರಲ್ಲಿ ಈಗ ಎಂತ ಇದು ಹೂವು ಆಗಿದೆ, ಹೂವಾಗಿ ಸಣ್ಣ ಮಿಡಿ ಆಗ್ತಾ ಉಂಟು. ಅಲ್ಲಿ ಕೆಳಗೆ ತೋಟದಲ್ಲಿ ಸ್ವಲ್ಪ ದೊಡ್ಡದಾಗಿದೆ ಅಂತ. ಇದು ಸಾಧಾರಣ ಆಗ್ತಾ ಉಂಟು. ಇನ್ನೊಂದು 10-15 ದಿವಸದಲ್ಲಿ ಇದು ಸಾಧಾರಣ ಕಾಯಿ ಆಗ್ತದೆ. ಹೌದಾ? ಹಣ್ಣಾಗ್ಲಿ ಅಷ್ಟರಲ್ಲಿ ನಾನು ತಿನ್ಲಿಕ್ಕೆ ಇರುದಿಲ್ಲ. ಮತ್ತೆ ಬಾ ಒಂದು ತಿಂಗಳಲ್ಲಿ ಸರಿ ಹಣ್ಣಾಗ್ಬೋದು. ಹಣ್ಣಾಗಿ ಬೀಳ್ತದೆ. ಅಲ್ಲಿ 2 ಉಂಟು ನಕ್ಷತ್ರ ನಿಂತದು ನೋಡಿ, ನಕ್ಷತ್ರ ಹಣ್ಣು. ಆದರೆ ಇದು ಒಳ್ಳೆ ಇಲ್ಲ, ಒಂದೇ ಬಿದ್ದು ಸಿಕ್ಕಿತ್ತು ನಮಗೆ. ಸೊ ನಮಗೆ ಅಡಿಕೆ ಆಲ್ಮೋಸ್ಟ್ ಹೆಕ್ಕೆ ಆಯಿತು. ಈಗ ಅಮ್ಮ ಹುಲ್ಲೆರಿತಾ ಇದ್ದಾರೆ. ಅಮ್ಮ ಅಲ್ಲಿ ಬಾಳೆ ಗಿಡದ್ದು ಲೀಫ್ ಕಟ್ ಮಾಡ್ತಾ ಇದ್ದಾರೆ. ಅದು ಯಾಕಮ್ಮ? ಅದು ಕಟ್ಟುವಾಗ ನಾನು ಹುಲ್ಲು ಇಡುವಾಗ ಅದು ಹುಲ್ಲು ಬೀಳದಾಗೆ ಇದು ಅಡಿಯಲ್ಲಿ ಇದನ್ನು ಇಟ್ಟು ಮತ್ತೆ ಕಟ್ಟುದು. ಓಕೆ, ಅಂದ್ರೆ ಬಾಳೆ ಉಂಟಲ್ಲ ತುಂಬಾ, ಈಗ ಉಂಟು ತುಂಬಾ, ಹಾಗೆ ನಾವು ಯೂಸ್ ಮಾಡ್ತೇವೆ.
ತರಲಿಕ್ಕೆ ಹೋಗ್ತಾ ಇದ್ದೇವೆ ನಾವು. ಅದರಲ್ಲೊಂದು ರೆಸಿಪಿ ಮಾಡುವ ಅಂತ ಹೇಳಿ. ಇದೆ ಬಾಳೆದು ಹೂವು. ಎಸಲು ಬೇಡ ಇದರದ್ದು, ಇದು ಹೂ ಮೊದಲಿದು ಇದು ತೆಗೆಯುವ. ಇನ್ನು ಉಳ್ದದನ್ನು ಚಂದ ಕೊಚ್ಚಿ ಹಾಕುವ. ಕೊಚ್ಚಿ ನೀರಲ್ಲಿ ಹಾಕಬೇಕು ಇದನ್ನು ಹೀಗೆ. ಮತ್ತೆ ವಾಪಸ್ ಹೀಗೆ ಕೊಚ್ಚಿಕೊಳ್ಳೋದು. ಸ್ವಲ್ಪ ಕೊಚ್ಚಿ ಅದನ್ನು ಸಣ್ಣಗೆ ಕೊಯ್ಯೋದು ಚಂದ. ಇವನು ನೋಡಿ ಇಲ್ಲಿ ಅಮ್ಮನ ಹಿಂದಿಂದನೇ ಬರ್ತಾನೆ ಡೈಲಿ. ನನ್ನ ಸಣ್ಣ ಮಗಳು ಬಂದಿದ್ದಾಳೆ. ಅವಳು ಇದು ಪೂಂಬೆಯನ್ನು ಕೊಯ್ಲಿಕ್ಕೆ ಆಗ್ತದ ಅಂತ ನೋಡ್ತಾ ಇದ್ದಾಳೆ. ಬಾಳೆಗೊನೆ ಹೂ ಪೂಂಬೆ ಅಂತ ಹೇಳುದು ಅದಕ್ಕೆ. ಅದನ್ನೀಗ ಅದು ನಾನು ಆಗ ಇದು ಮಾಡಿದ್ದೆ ಅಲ್ಲ, ಕೊಯ್ದೆ ಅಲ್ಲ ಸಣ್ಣದಾಗಿ, ಹಾಗೆ ಅವಳು ಕೊಯ್ಲಿಕ್ಕೆ ಆಗ್ತದ ನೋಡ್ತಿದ್ದಾಳೆ. ಮಾತಾಡ್ಲಿಕ್ಕೆ ವಾಯ್ಸ್ ಇಲ್ಲ, ಹೋಗಿದೆಲ್ಲ ಅವಳಿಗೆ ಅಂದರೆ ಶೀತ ಮತ್ತು ಕೆಮ್ಮೆಲ್ಲ, ಅದನ್ನು ಪಲ್ಯ ಮಾಡುವ ಅಂತ ಇಬ್ಬರು ಸರಿ. ಇಲ್ಲಿ ಅಮ್ಮ ಹುರುಳಿಯನ್ನು ಹುರಿತಾ ಇದ್ದಾರೆ. ಇದನ್ನು ಸ್ವಲ್ಪ ಹುರ್ಕೊಳ್ಬೇಕಂತೆ. ಹುರುಳಿ ಹಾಕ್ತಿದ್ದೇನೆ ಬೇಯಲಿಕ್ಕೆ. ಪೂಂಬೆ ಹಾಕ್ತಾ ಇದ್ದೇನೆ. ಹುರುಳಿ ಹಾಕಿ ಇತ್ತಲ್ಲ, ಪೂಂಬೆ ಹಾಕಿ ಒಂದು 2 ಬಿಗಿಲು ತೆಗಿಬೇಕು ವಿಸಲ್. ಉಪ್ಪು ಹಾಕ್ತೇನೆ. ಮತ್ತೆ ರುಚಿ ನೋಡಿ ಬೇಕಿದ್ರೆ ಹಾಕಿಕೊಳ್ಬೋದು. ಈಗ ಸಾಕು. ಇಲ್ಲಿ ಅಮ್ಮ ಕೋಕೋನಟ್ ಆಯಿಲ್ ಹಾಕ್ತಾ ಇದ್ದಾರೆ. ಮತ್ತು ಸಾಸಿವೆ ಹಾಕಬೇಕು. ಆಮೇಲೆ ಮೆಣಸನ್ನು ಕಟ್ ಮಾಡಿ ಹಾಕಿದ್ದಾರೆ ಇಲ್ಲಿ. ಈಗ ಬೇಯಿಸ್ಕೊಂಡಿರುವ ಹುರುಳಿ ಮತ್ತು ಬಾಳೆ ಹೂವನ್ನು ಸೇರಿಸಿದರು. ಸರಿಯಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಗ್ರೇಟೆಡ್ ಕೋಕೋನಟ್ ಇಲ್ಲಿ ಹಾಕಬೇಕು. ಹೇಗುಂಟಮ್ಮ? ಒಳ್ಳೆದುಂಟು. ನೋಡ, ನಾನು ಸ್ವಲ್ಪ ಟೇಸ್ಟ್ ಮಾಡ್ತೀನಿ. ಒಳ್ಳೇದಾಗ್ತದ, ರುಚಿ ಆಗ್ತದಲ್ಲ. ಒಳ್ಳೆಯಾಗಿದೆ. ಎಲ್ರಿಗೂ ಬಾಯ್. ಇನ್ನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವ. ಯಾರೆಲ್ಲ ನಮ್ಮ ವಿಡಿಯೋ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ನೀವು ಸಬ್ಸ್ಕ್ರೈಬ್ ಮಾಡಿ ನಮ್ಮ ವಿಡಿಯೋಗಳನ್ನು ನೋಡಿ ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.